ಡಿಕೆ ಮತ್ತು ಸಿದ್ದು ನಡುವೆ ಪವರ್ ಶೇರಿಂಗ್ ವಿಚಾರವಾಗಿ ಈಗ ಬಿಗ್ ಫೈಟ್ ಆರಂಭಗೊಂಡಿದೆ. ಸೊ ಈ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ಆದರೆ ಅಧಿಕಾರ ಹಸ್ತಾಂತರ ಶುರುವಾಗ್ತದಂತೆ ಕಿತ್ತಾಟ ಜೋರಾಗುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಚರ್ಚೆ ಮತ್ತೆ ಬೀದಿಗೆ ಬಂತ? ಡಿಕೆ ಶಿವಕುಮಾರ್ ಅವರು ಇದನ್ನ ಪ್ರಸ್ತಾಪ ಮಾಡೋ ಮೂಲಕವಾಗಿ ಡಿಕೆಶಿ ರಾಷ್ಟ್ರೀಯ ವಾಹಿನಿಗೆ ಕೊಟ್ಟ ಸಂದರ್ಶನದಿಂದ ಕೆರಳಿದ್ರ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಹೇಳಿದಂತೆ ಕೇಳ್ತೀನಿ ಅಂತ ಈ ಮೂಲಕ ಡಿಕೆ ಹೇಳಿದ್ಯಾಕೆ? ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಕೆ ಮತ್ತೆ ಸಾಫ್ಟ್ ಆದ್ರ? ಇಲ್ಲೋ ಈ ರೀತಿಯ ಪ್ರಸ್ತಾಪ ಆಗಿದೆ, ಅದು ಜಾರಿಗೆ ಬರುತ್ತೆ ಅನ್ನೋ ರೀತಿಯ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆನ ಈಗ ಯೂ ಟರ್ನ್ ತೆಗೆದುಕೊಂಡ್ರ? ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ ಸಿ ಎಮ್ ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, ಸಿ ಎಮ್ ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಲ್ಲಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ ಸಿ ಎಮ್ ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಮುಖ್ಯಮಂತ್ರಿಗಳು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅಂತ, DCM ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳಿದ್ದೇ ಅಂತಿಮ ಅಂತ. ಯಾರು ಹೇಳಿದ್ದನ್ನ ಅಂತಿಮಗೊಳಿಸ್ಕೊಳ್ಳೋ ಮೂಲಕವಾಗಿ ಈ ಚರ್ಚೆಯನ್ನು ಇಲ್ಲಿಗೆ ಬಿಡ್ತಾರೆ? ಇದನ್ನ ಈ ಬೆಳವಣಿಗೆ ನೋಡ್ತಾ ಹೋದ್ರೆ ಇಲ್ಲಿಗೆ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಿದ್ಯಾ? ಇವೇ ಖಂಡಿತವಾಗಿಯೂ ಕೂಡ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟ ಬಳಿಕ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಮತ್ತು ಸಿಚುಯೇಷನ್ ಹೇಗೆ ಒಂದು ರೀತಿ ತಿರುಗುತ್ತೆ ಮತ್ತು ಪಿಚ್ ಯಾವ ರೀತಿ ಟರ್ನ್ ಆಗ್ಬೋದು ಅನ್ನೋದನ್ನ ನೋಡ್ಕೊಳ್ಳೋದಕ್ಕೋಸ್ಕರನೇ ಆ ಒಂದು ಹೇಳಿಕೆಯನ್ನು ಕೊಟ್ರ ಅನ್ನೋದು ಈಗಿನ ಚರ್ಚೆ. ಯಾಕೆಂದರೆ ರಾಜಕಾರಣದಲ್ಲಿ ಆಗಿಂದಾಗೆ ಎಷ್ಟೇ ದೊಡ್ಡ ನಾಯಕನಾದರೂ ಕೂಡ ಸಮಯದ ಗೊಂಬೆ ಆಗಲೇಬೇಕಾಗತ್ತೆ. ಹಾಗಾಗಿ ಆ ಸಮಯದ ಗೊಂಬೆಯ ಒಂದು ಇದಕ್ಕೆ DK ಶಿವಕುಮಾರ್ ಅವರು ಹೊಂದ್ಕೊಳ್ತಾ ಇದ್ದಾರೆ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಭಾಳಷ್ಟು ನಿದರ್ಶನಗಳನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಪಕ್ಷ ಮುಖ್ಯ, ನಾನು ಪಕ್ಷನಿಷ್ಠ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಒತ್ತಿ ಹೇಳ್ತಾ ಇರೋ ಜೊತೆಗೆ ನನಗೆ ಗಾಂಧಿ ಕುಟುಂಬದ ಮೇಲೆ ಪ್ರೀತಿ ಇದೆ ಅನ್ನೋ ಕಾರಣಗಳಿಗೋಸ್ಕರವಾಗಿ ನಾನು ಎಲ್ಲ ತ್ಯಾಗಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಆ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ವಿರೋಧಿಯನ್ನು ಎದುರಾಕೊಳ್ಳಬೇಕಾದ್ರೆ ಇನ್ನೊಬ್ಬ ವಿರೋಧಿ ಜೊತೆ ಒಂದು ರೀತಿಯಲ್ಲಿ ಕೈ ಜೋಡಿಸಲೇಬೇಕು ಅನ್ನೋದನ್ನ ಚನ್ನಪಟ್ಟಣದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಸಮಯದ ಗೊಂಬೆ ರಾಜಕಾರಣ ಆಗಲೇಬೇಕು ಅನ್ನೋದು DK ಶಿವಕುಮಾರ್ ಅವರ ಸ್ಟ್ರಾಟಜಿ ಆಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಹಾಸನ ಸಮಾವೇಶಕ್ಕೂ ಮುನ್ನ ಎಲ್ಲ ಒಂದು ಕಡೆ ಈ ಒಂದು ಪವರ್ ಶೇರ್ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅಸ್ತ್ರವನ್ನು ಪ್ರಯೋಗ ಮಾಡಿ ಅದರಿಂದ ಯಾವ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರಿಂದ ರಿಯಾಕ್ಷನ್ ಬರುತ್ತೆ ಅದರಂತೆ ಮುಂದಿನ ದಿನಗಳಲ್ಲಿ ರಾಜಕಾರಣವನ್ನು ಬದಲಾಯಿಸೋಣ ಅಂತ DK ಶಿವಕುಮಾರ್ ಇರ್ಬೋದೇನೋ. ಆ ಕಾರಣಗಳಿಗೋಸ್ಕರವಾಗಿಯೇ ಇವತ್ತು ಸಿದ್ದರಾಮಯ್ಯನವರು ಆ ರೀತಿ ಒಪ್ಪಂದ ಆಗಿಲ್ಲ ಅಂತ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟರು ಬಳಿಕ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಹೇಳಿದ ಮೇಲೆ ಮುಗೀತಲ್ವಾ ಅನ್ನೋ ಒಂದು ಕಾರ್ಡನ್ನು ಕೂಡ ಪ್ಲೇ ಮಾಡಿರ್ತಕ್ಕಂಥದ್ದು. ಆದರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಹಾಸನ ಸಮಾವೇಶದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಟರ್ಮ್ ಬಗ್ಗೆ ಒಬ್ಬರಲ್ಲ ಇಬ್ಬರಲ್ಲ ಭಾಳಷ್ಟು ಜನರು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಒಪ್ಪಲೇಬೇಕಾಗತ್ತೆ. ಹಾಗಾಗಿ ಮುಂದಿನ ರಾಜಕೀಯ ಬೇರೆ ಬೇರೆ ರೀತಿಯ ಚಿತ್ರಣ ಏನಿದೆ ಅದು ಸಾಕಷ್ಟು ರಣರೋಚಕ ಅಂತಲೇ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.